ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ನಾಡ ಹಬ್ಬಕ್ಕೆ ದಿನಗಣನೆ, ದಸರಾ ವೆಬ್ಸೈಟ್ಗೆ ವೀಕ್ಷಕರ ಲಗ್ಗೆ, ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನತ್ತ ಎಲ್ಲರ ಚಿತ್ತ. ಹೌದು, ನಾಡಹಬ್ಬ ದಸರಾಗೆ ದಿನಗಣನೆ ಆರಂಭ ಆಗಿದೆ. ವಿಶ್ವದಾದ್ಯಂತ ಪ್ರವಾಸಿಗರು ಮತ್ತು ಕನ್ನಡಿಗರು ಸಾಂಸ್ಕೃತಿಕ ರಾಜಧಾನಿ ಮೈಸೂರಿಗೆ ಹೊರಡೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಈ ಮಧ್ಯೆ ದಸರಾ ಹಬ್ಬದ ಸಮಗ್ರ ಮಾಹಿತಿ ನೀಡುವಂತಹ ವೆಬ್ಸೈಟ್ಗೆ ದಿನನಿತ್ಯ ಲಕ್ಷಾಂತರ ಜನರು ಭೇಟಿಯನ್ನ ಕೊಡ್ತಾ ಇದ್ದು, ವಿವಿಧ ಕಾರ್ಯಕ್ರಮಗಳು ನಡೆಯುವಂತಹ ಸ್ಥಳ, ಟಿಕೆಟ್ನ ದರದ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ವೆಬ್ಸೈಟ್ಗೆ ಭೇಟಿ ನೀಡ್ತಾ ಇರುವಂತಹವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದ್ದು, ಈ ಬಾರಿಯ ದಸರಾ ವಿಜೃಂಭಣೆಯಿಂದ ಆಚರಿಸಲ್ಪಡುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ನಾಡಹಬ್ಬ ದಸರಾ ಮಹೋತ್ಸವ ಆರಂಭ ಆಗೋದಕ್ಕೆ ಇನ್ನೇನು ಕೆಲವು ದಿನಗಳು ಬಾಕಿ ಇರುವಂಥದ್ದು. ಆಗಲೇ ದಸರಾ ವೇಳೆ ಏನೇನು ಯಾವ ರೀತಿಯಾದಂತಹ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತೆ, ಟಿಕೆಟ್ ಎಲ್ಲಿ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ಸಾರ್ವಜನಿಕರು ಸೇರಿದ ಹಾಗೆ ಪ್ರವಾಸಿಗರಲ್ಲಿ ಕುತೂಹಲ ಹೆಚ್ಚಾಗಿದ್ದು ಮೈಸೂರಿನತ್ತ ಮುಖ ಮಾಡುತ್ತಿದ್ದಾರೆ. ಮೈಸೂರು ದಸರಾ ಉತ್ಸವದ ಸಿದ್ಧತೆಯ ಬಗ್ಗೆ ಜಿಲ್ಲಾಡಳಿತ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ತಾ ಇರುವಂತಹ ಮಾಹಿತಿ ಮೈಸೂರು ಸೇರಿದಂತೆ ವಿಶ್ವದ ಎಲ್ಲೆಡೆಯಲ್ಲಿ ಹರಡ್ತಾ ಇದೆ. ನಿತ್ಯ 1 ರಿಂದ 1.5 ಲಕ್ಷ ಮಂದಿ ದಸರಾ ವೆಬ್ಸೈಟ್ ಬಗ್ಗೆ ವೀಕ್ಷಣೆಯನ್ನ ಮಾಡ್ತಿದ್ದಾರೆ. ಮೈಸೂರು ದಸರಾ ಅಂಗವಾಗಿ ಹಮ್ಮಿಕೊಂಡಿರುವಂತಹ ದಸರಾ ಫಲಪುಷ್ಪ ಪ್ರದರ್ಶನ ಕೂಡ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಹಳ ದೊಡ್ಡ ಆಕರ್ಷಣೆ ಅಂತ ಹೇಳ್ಬೋದು. ಜೊತೆಗೆ ಗಾಂಧಿ ತಾತನ ಆಗಮನ ಕೂಡ ಆಗುತ್ತೆ. ಕಳೆದ 12 ದಿನಗಳಲ್ಲಿ 15 ಲಕ್ಷಕ್ಕೂ ಹೆಚ್ಚು ಮಂದಿ ದಸರಾ ಮಹೋತ್ಸವದ ಸಿದ್ಧತೆಯ ವೀಕ್ಷಣೆಯನ್ನ ಮಾಡಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಕೆಯನ್ನ ಮಾಡಿದ್ರೆ 3 ಲಕ್ಷಕ್ಕೂ ಅಧಿಕ ಮಂದಿ ವೀಕ್ಷಣೆಯನ್ನ ಮಾಡಿರುವಂಥದ್ದು ಈ ಬಾರಿಯ ದಸರಾದ ವಿಶೇಷ ಅಂತಲೇ ಹೇಳಬಹುದು. ದಸರಾ ಪ್ರಯುಕ್ತವಾಗಿ ಜಿಲ್ಲಾಡಳಿತ ದಸರಾ ವೆಬ್ಸೈಟ್ಗೆ ಹೊಸ ಸ್ವರೂಪವನ್ನ ಕೊಟ್ಟು ಅಧಿಕೃತವಾಗಿ ಕಳೆದ ಆಗಸ್ಟ್ 30ರಂದು ಚಾಲನೆ ಕೊಟ್ಟಿದ್ದು, ದಸರಾ ಮಹೋತ್ಸವದ ಸಂಬಂಧ ನಡೀತಾ ಇರುವಂತಹ ಸಿದ್ಧತಾ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನ ದಸರಾ ವೆಬ್ಸೈಟ್ನಲ್ಲಿ ಹಂಚಿಕೊಳ್ಳಲಾಗ್ತಾ ಇದೆ. ಇದರೊಂದಿಗೆ ವಿಶೇಷವಾಗಿ ದಸರಾ ಜಂಬೂ ಸವಾರಿ, ಪಂಜಿನ ಕವಾಯತು, ಯುವ ದಸರಾ ಕಾರ್ಯಕ್ರಮಗಳಿಗೆ ತೆರಳೋದಕ್ಕೆ ಟಿಕೆಟ್ ವ್ಯವಸ್ಥೆ ಹಾಗೆ ಗೋಲ್ಡ್ ಕಾರ್ಡ್ ವಿತರಣೆಯ ಬಗ್ಗೆ ಮಾಹಿತಿಯನ್ನ ಕೂಡ ಪ್ರಸಾರ ಮಾಡಲಾಗ್ತಾ ಇದೆ. ವೆಬ್ಸೈಟ್ ವೀಕ್ಷಣೆ ಮಾಡುವಂತಹ ಪ್ರವಾಸಿಗರು ಅತಿ ಹೆಚ್ಚು ಅಂತ ಹೇಳಿದ್ರೆ ಕಾರ್ಯಕ್ರಮ ನಡೆಯುವಂತಹ ಸ್ಥಳ, ಟಿಕೆಟ್ನ ಬಗ್ಗೆ ಮಾಹಿತಿಯನ್ನ ಪಡಿತಾ ಇರುವಂಥದ್ದು. ದಸರಾ ಅಂಗವಾಗಿ 15 ದಿನಗಳ ಆಹಾರ ಮೇಳ ಕೂಡ ಈ ಬಾರಿ ನಡೀತಾ ಇರುವಂಥದ್ದು ವಿಶೇಷ. ಇನ್ನು ವೆಬ್ಸೈಟ್ ಆರಂಭದ 1-2 ದಿನಗಳಲ್ಲಿ 1/2 ಲಕ್ಷ ಇದ್ದಂತಹ ವೀಕ್ಷಕರ ಸಂಖ್ಯೆ ಕಾರ್ಯಕ್ರಮ ವಿವರ ಹಾಗೆ ಟಿಕೆಟ್ ಮಾಹಿತಿಯನ್ನ ಪ್ರಕಟ ಮಾಡುತ್ತಿದ್ದ ಹಾಗೆ ಕಳೆದ ಸೆಪ್ಟೆಂಬರ್ 8ರಿಂದ ಲಕ್ಷದವರೆಗೆ ದಾಟಿರುವಂಥದ್ದು. ಪ್ರತಿನಿತ್ಯ 1 ಲಕ್ಷದಿಂದ 1.5 ಲಕ್ಷ ಮಂದಿ ದಸರಾ ವೆಬ್ಸೈಟ್ಗೆ ಭೇಟಿಯನ್ನ ಕೊಟ್ಟು ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ವೆಬ್ಸೈಟ್ ನಿರ್ವಹಣೆ ಮಾಡ್ತಾ ಇರುವಂತಹ ಯಶವಂತ್ ಕುಮಾರ್. ನಾಡಹಬ್ಬ ಮೈಸೂರು ಮಹೋತ್ಸವಕ್ಕೆ ಪಾಲ್ಗೊಳ್ಳುವಂತೆ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಅವರಿಗೆ ಭಾನುವಾರ ಸರ್ಕಾರದಿಂದ ಅಧಿಕೃತವಾಗಿ ಆಹ್ವಾನವನ್ನ ಕೊಡಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಅರಮನೆಯಲ್ಲಿ ಇರುವಂತಹ ನಿವಾಸದಲ್ಲಿ ಪ್ರಮೋದಾದೇವಿ ಅವರನ್ನ ಭೇಟಿಯಾಗಿ ಸಾಂಪ್ರದಾಯಿಕವಾಗಿ ಫಲತಾಂಬೂಲ ಹಾಗೆ ಆಮಂತ್ರಣ ಪತ್ರಿಕೆಯನ್ನ ಕೊಟ್ಟು ಆಹ್ವಾನ ಕೊಟ್ಟರು. ಸರ್ಕಾರದಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಗೌರವ ಧನದ ಚೆಕ್ ಅನ್ನ ಕೊಡಲಾಯಿತು. ಬಳಿಕ ಪತ್ರಕರ್ತರೊಂದಿಗೆ ಮಾತನಾಡಿ ದಸರಾಗೆ ಸಹಕಾರವನ್ನ ನೀಡುವಂತೆ ಕೋರಿದ್ದು ಅಗತ್ಯವಾಗಿ ನೀಡ್ತೀನಿ ಅಂತಲೂ ಕೂಡ ಅವರು ತಿಳಿಸಿದ್ದಾರೆ. ಇನ್ನು ದಸರಾ ಮಹೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕೂಡ ಮೈಸೂರು ದಸರಾದಲ್ಲಿ ಭಾಗವಹಿಸ್ತೀರಾ ಅನ್ನುವಂಥದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.